ಬಿಡದಿ ಬಡಿದಾಟ ಏನು ನಡೀತಾ ಇದೆ, HDK ಹೋರಾಟ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ CM ಮಾತ್ರ ಸೈಲೆಂಟ್ ಆಗಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ. ಬಹಿರಂಗ ಚರ್ಚೆಗೆ HDK ಆಹ್ವಾನವನ್ನು ಕೊಟ್ಟರೂ ಕೂಡ DK ಶಿವಕುಮಾರ್ ಮೌನದ ಜಪವನ್ನೇ ಮಾಡ್ತಾ ಇರುವಂಥದ್ದು. CM ಆಹ್ವಾನಕ್ಕೆ HD ಕುಮಾರಸ್ವಾಮಿಯವರು ಗೈರಾಗಿದ್ದರು. ಜೂನ್ 26 ನನಗಾಗೋದಿಲ್ಲ ಅಂತ ಹೇಳಿ ಅವರು ಒಂದು ಪತ್ರವನ್ನು ಬರೆದರು. CM DK ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬನ್ನಿ, ನಿಮ್ಮ ತಂಡದ ಜೊತೆಗೆ ಬನ್ನಿ, ಚರ್ಚೆ ಮಾಡೋಣ ಅಂತ ಹೇಳಿ ಕರೀತಾರೆ. ಅದಕ್ಕೆ ಜೂನ್ 26 ನನಗೆ ಪೂರ್ವ ನಿಗದಿತ ಕಾರ್ಯಕ್ರಮಗಳಿದ್ದಾವೆ, ನೀವೇನೇ ಜೂನ್ 27ಕ್ಕೆ ಬೈರಮಂಗಲಕ್ಕೆ ಬನ್ನಿ, ಬಹಿರಂಗ ಚರ್ಚೆ ಮಾಡೋಣ ಅಂಥೇಳಿ ಒಂದು ಪ್ರತಿಪತ್ರವನ್ನು HD ಕುಮಾರಸ್ವಾಮಿಯವರು, ಕೇಂದ್ರ ಸಚಿವರು CM DK ಶಿವಕುಮಾರ್ ಅವರಿಗೆ ಮಾಡ್ತಾರೆ. ಪತ್ರವನ್ನು ಬರೆದು ಮನವಿ ಮಾಡ್ತಾರೆ. ಅದಕ್ಕೆ ಅವರು ಸೈಲೆಂಟ್ ಆಗಿರುವಂಥದ್ದು. ಹೀಗಾಗಿ ಮೌನವಾಗಿಯೇ ಯೋಜನೆಯನ್ನು ಜಾರಿಗೊಳಿಸೋದಕ್ಕೆ CM ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, CM DK ಶಿವಕುಮಾರ್ ಅವರ ಮೌನದ ಹಿಂದೆ ಅಡಗಿರುವ ರಣತಂತ್ರ ಏನು, ಅವರ ನಡೆ ಏನು ಅಂತ? ನವೀನ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಈಗಾಗಲೇ CM DK ಶಿವಕುಮಾರ್ ಜೊತೆಗೆ ಮಾಜಿ CM HDK ನಡುವಿನ ಪಂಥಾಹ್ವಾನ ಇತ್ತು, ಇದು ನಿನ್ನೆ ಮುಗ್ದಿರುವಂಥದ್ದು. ನಿನ್ನೆ ಏನು ಬಿಡದಿಯ ಬೈರಮಂಗಲದಲ್ಲಿ ಕುಮಾರಸ್ವಾಮಿ ಅವರು ಒಂದು ಪ್ರತಿಭಟನೆ ಮಾಡಿದ್ರು. ಈ ಒಂದು ಪ್ರತಿಭಟನೆಯಲ್ಲಿ CM DK ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟು ಅಲ್ಲಿ ಅವರಿಗೆ ಆದಂಥ ಕುರ್ಚಿಯನ್ನ ಇಟ್ಟು ಒಂದು ಹೋರಾಟವನ್ನು ಮಾಡಿದ್ರು. ಆದರೆ ಈ ಒಂದು ಹೋರಾಟದಲ್ಲಿ DK ಶಿವಕುಮಾರ್ ಅವರು ಸಾಕಷ್ಟು ಮೌನಕ್ಕೆ ಶರಣಾಗಿರುವಂಥದ್ದು. ಪ್ರಮುಖವಾಗಿ DK ಶಿವಕುಮಾರ್ ಅವರು ಮೊದಲಿಗೆ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದು ಜೂನ್ 26ರಂದು ವಿಧಾನಸೌಧದ ತಮ್ಮ ಕಚೇರಿಗೆ ಬನ್ನಿ, ತಮ್ಮ ತಂಡದೊಂದಿಗೆ ಬನ್ನಿ, ಚರ್ಚೆ ಮಾಡೋಣ ಅನ್ನೋ ಮಾತನ್ನ ಹೇಳಿದ್ರು. ಅದಾದ ನಂತರ ಅದಕ್ಕೆ ಉತ್ತರವಾಗಿ ಕುಮಾರಸ್ವಾಮಿ ಅವರು ಕೂಡ ಒಂದು ಪತ್ರವನ್ನು ಬರೆದು 26ರಂದು ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ 26ರಂದು ತನಗೆ ಪೂರ್ವ ನಿಗದಿ ಕಾರ್ಯಕ್ರಮಗಳಿದೆ, ಹಾಗಾಗಿ ಜೂನ್ 27ರಂದು ಬೈರಮಂಗಲದಲ್ಲೇ ಚರ್ಚೆ ಮಾಡೋಣ, ರೈತರೊಂದಿಗೆ ಚರ್ಚೆ ಮಾಡೋಣ, ಜೊತೆಗೆ ಅಲ್ಲೇ ಸ್ಥಳೀಯರ ಒಟ್ಟಿಗೆ ಚರ್ಚೆ ಮಾಡೋಣ ಅನ್ನೋ ಒಂದು ಆಹ್ವಾನವನ್ನು ಕೂಡ ಕೊಟ್ಟಿದ್ರು. ಆದ್ರೆ DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ 2 ಪತ್ರಗಳು ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಜೊತೆಗೆ ಈ ಒಂದು ವಿಚಾರದಲ್ಲಿ ಮೌನಕ್ಕೆ ಶರಣಾಗಿರುವಂಥದ್ದು. ಜೊತೆಗೆ ಇದರಿಂದ ಹಲವಾರು ಲೆಕ್ಕಾಚಾರ ಇರುವಂಥದ್ದು. ಈಗಾಗಲೇ ಒಂದು ಹೋಬಳಿಯನ್ನ ಒಂದು ಪಂಚಾಯತಿಯನ್ನ ನೋಟಿಫಿಕೇಶನ್ ಅನ್ನ ಮಾಡಲಾಗಿದೆ. ಜೊತೆಗೆ ಮುಂದಿನ ಹಂತಗಳಲ್ಲಿ ಬೈರಮಂಗಲದ ಉಳಿದ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಗ್ರಾಮಗಳು ಏನು ಭೂ ಸ್ವಾಧೀನ ಮಾಡಬೇಕು, ಆ ಒಂದು ಗ್ರಾಮ ಪಂಚಾಯತಿಗಳಿಗೆ ಹಂತವಾಗಿ ಒಂದೊಂದೇ ಗ್ರಾಮ ಪಂಚಾಯತಿಯನ್ನ ನೋಟಿಫಿಕೇಶನ್ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಎಷ್ಟೇ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ನಾನು ಈ ಯೋಜನೆಯನ್ನ ಜಾರಿಗೊಳಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶಕ್ಕೆ ಹಿಂದೇಟನ್ನು ಹಾಕಿರುವಂತದ್ದು. DK ಶಿವಕುಮಾರ್ ಅವರು ಇಂಥ ಸಂದರ್ಭಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಏನು ಈಗಾಗಲೇ ಸಾಕಷ್ಟು ವಿರೋಧ ಇದ್ರು ಕೂಡ, ಜೊತೆಗೆ ತಮ್ಮ ಸಚಿವರು ಕೂಡ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅದನ್ನು ನೇರವಾಗಿ DK ಶಿವಕುಮಾರ್ ಅವರ ಹೆಗಲಿಗೆ ಬಿಟ್ಟಿರುವಂತದ್ದು ಹೈಕಮಾಂಡ್ ನಾಯಕರು. ಹೀಗಾಗಿ DK ಶಿವಕುಮಾರ್ ಅವರು ಈ ಯೋಜನೆಯನ್ನ ಜಾರಿಗೊಳಿಸುವ ಮುಖಾಂತರ ತಮ್ಮ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಬೇಕಾದ್ರೆ ತಾವು ತೆಗೆದುಕೊಂಡ ನಿರ್ಧಾರಕ್ಕೆ ಬದ್ಧವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಮೌನವಾಗಿ ಈ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಜೊತೆಗೆ ಕುಮಾರಸ್ವಾಮಿ ಅವರ ಪತ್ರಗಳು ಕೂಡ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ. ಜೊತೆಗೆ ಈ ಒಂದು ಬಹಿರಂಗ ಸಭೆಗೂ ಕೂಡ ಗೈರಾಗಿರುವಂತದ್ದು. ಆ ಮುಖಾಂತರ ಯೋಜನೆ ಅನುಷ್ಠಾನಕ್ಕೆ ನಾನು ಬದ್ಧ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿರುವಂತದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.